ನಮಸ್ಕಾರ, ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪ್ಯಾನ್ 2.0 ಹಾಗಂದ್ರೆ ಏನು, ಯಾರು ಯಾಕೆ ಈ ಒಂದು ಪಾನ್ ಕಾರ್ಡ್ ಅನ್ನ ಬದಲಾಯಿಸಬೇಕು ಅನ್ನುವಂಥ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈಗ ದೇಶದಲ್ಲಿ ಪ್ಯಾನ್ ಕಾರ್ಡ್ ಹೊಂದುವಂಥದ್ದು ಬಹಳನೇ ಅಗತ್ಯವಾಗಿರುವಂಥ ಅಂಶ ಅಂತಾನೆ ಹೇಳಲಾಗುತ್ತೆ. ಒಂದರ್ಥದಲ್ಲಿ ಹೇಳುವಂಥದ್ದಾದ್ರೆ ಆದಾಯ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರಲೇಬೇಕು ಅನ್ನುವಂಥ ರೂಲ್ಸ್ ಕೂಡ ಇದೆ. ಅದು ಅಲ್ಲದೆ ಈಗಾಗಲೇ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಜೊತೆಗೆ ಲಿಂಕ್ ಮಾಡುವಂಥದ್ದು ಅಗತ್ಯ ಅಂತ ಸರ್ಕಾರ ಹೇಳಿರುವಂಥದ್ದು. ಇದರ ನಡುವೆ ಇದೀಗ ಕೇಂದ್ರ ಸರ್ಕಾರ ಪ್ಯಾನ್ ಕಾರ್ಡ್ 2.0 ಅಂದ್ರೆ ಪ್ಯಾನ್ ಕಾರ್ಡ್ 2.0 ಅನ್ನುವಂಥ ಯೋಜನೆಯನ್ನ ಅನುಮೋದನೆಯನ್ನ ಕೊಟ್ಟಿದೆ. ಈ ಮೂಲಕ ಪ್ಯಾನ್ ಕಾರ್ಡ್ ಅಲ್ಲಿ ಒಂದು ಮಹತ್ವವಾಗಿರುವಂತಹ ಬದಲಾವಣೆ ಜೊತೆಗೆ ಹೆಚ್ಚುವರಿಯಾದಂತಹ ಸುರಕ್ಷತೆ ಆಗಿರಬಹುದು, ಸುಲಭ ಮತ್ತು ಸರಳ ತೆರಿಗೆ ಪಾವತಿ ವ್ಯವಸ್ಥೆ ಸೇರಿದಂತೆ ಹಲವಾರು ರೀತಿಯಾದಂತಹ ಪ್ರಯೋಜನಗಳನ್ನ ಮಾಡಿಕೊಡ್ತಾ ಇದೆ. ಇದಕ್ಕೆ ಅಂತಾನೆ ಕೇಂದ್ರ ಕ್ಯಾಬಿನೆಟ್ ಬರೋಬ್ಬರಿ 1435 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. ಪ್ಯಾನ್ 2.0 ಈ ಒಂದು ಯೋಜನೆ ಎಲ್ಲಾ ಸರ್ಕಾರಿ ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಪ್ಯಾನ್ ಸಂಖ್ಯೆನ ಸಾಮಾನ್ಯವಾಗಿ ಈ ವ್ಯಾಪಾರ ಗುರುತಿಸುವಿಕೆಯನ್ನ ಮಾಡುವಂತಹ ಗುರಿಯನ್ನ ಹೊಂದಿರುವಂತದ್ದು. ಕ್ಯಾಬಿನೆಟ್ನ ಆರ್ಥಿಕ ವ್ಯವಹಾರಗಳ ಸಮಿತಿ ಅಂದ್ರೆ ನಾವೇನು CCEA ಅಂತ ಹೇಳಿ ಕರಿತೀವಿ, ಆದಾಯ ತೆರಿಗೆ ಇಲಾಖೆ ಅಡಿನಲ್ಲಿ ಇದು ಯೋಜನೆಗೆ ಅನುಮೋದನೆಯನ್ನ ಕೊಡಲಾಗಿರುವಂತದ್ದು. ಹಾಗಿದ್ರೆ ಏನಿದು 2.0 ಯೋಜನೆ? ಪ್ಯಾನ್ ಕಾರ್ಡ್ ಅನ್ನು ಹೊಸದಾಗಿ ಮಾಡಿಸ್ಬೇಕಾ? ಹಾಗಿದ್ರೆ ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ. ಈಗಾಗಲೇ ಭಾರತದಲ್ಲಿ ಪ್ಯಾನ್ ಕಾರ್ಡ್ ಚಾಲ್ತಿಯಲ್ಲಿದೆ. ಇದರ ನಡುವೆ ಪ್ಯಾನ್ ಕಾರ್ಡ್ 2.0 ಹೊಸದಾಗಿ ಮಾಡುವಂಥದ್ದು ಅಗತ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಜನರಲ್ಲೆಲ್ಲ ಮೂಡುವಂಥದ್ದು ಸಹಜ. ಅದು ಅಲ್ಲದೆ ಈಗ ಹೊಸ ಪ್ಯಾನ್ ಕಾರ್ಡ್ನಿಂದಾಗಿ ಈಗಿರುವಂತಹ ಪ್ಯಾನ್ ಕಾರ್ಡ್ ಏನಿದೆ ಅದು ಹಾಗಿದ್ರೆ ಕಾರ್ಯನಿರ್ವಹಿಸೋದಿಲ್ವಾ ಅನ್ನುವಂಥ ಡೌಟ್ ಕೂಡ ಕಾಣುತ್ತೆ. ಇನ್ನು ಪ್ಯಾನ್ ಕಾರ್ಡ್ ಇರುವವರು ಹೊಸದಾಗಿ ಮಾಡಿಸ್ಕೊಳ್ಬೇಕಾ ಅನ್ನುವಂತ ಹಲವಾರು ಪ್ರಶ್ನೆಗಳು ಕೂಡ ಇರುವಂತದ್ದು. ಇದಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಅಸ್ತಿತ್ವದಲ್ಲಿ ಇರುವಂತಹ ಪ್ಯಾನ್ ಸಂಖ್ಯೆ ಏನಿದೆ ಇದು ಕೂಡ ಮಾನ್ಯವಾಗೇ ಇರುತ್ತೆ. ಹಲವಾರು ರೀತಿಯಾದಂತಹ ಹೊಸ ರೀತಿಯ ವೈಶಿಷ್ಟ್ಯಗಳೊಂದಿಗೆ ಹೊಸ ಕಾರ್ಡ್ ಅನ್ನ ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಹಳೆಯ ಪ್ಯಾನ್ ಕಾರ್ಡ್ ಇರುವಂತವರು ಹೊಸ ಯೋಜನೆಯ ಆತಂಕ ಪಡುವಂತಹ ಯಾವುದೇ ರೀತಿಯಾದ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಹಳೆಯ ಪ್ಯಾನ್ ಕಾರ್ಡ್ ಏನಿದೆ ಅದನ್ನೇ ಮುಂದುವರಿಸಿಕೊಂಡು ಕೂಡ ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪ್ಗ್ರೇಡ್ ಮಾಡಲಾಗಿರುವಂತಹ ಪ್ಯಾನ್ 2.0 ಕಾರ್ಡ್ ಇದು QR ಕೋಡ್ ಸೇರಿದಂತೆ ಹೊಸ ರೀತಿಯಾದಂತಹ ಹಲವಾರು ವೈಶಿಷ್ಟ್ಯಗಳನ್ನ ಹೊಂದಿರುತ್ತೆ. ಜೊತೆಗೆ ಇದು ಉಚಿತವಾಗಿ ಸಿಗುವಂತಹ ಪ್ಯಾನ್ ಕಾರ್ಡ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಿದ್ರೆ ನಾವೇನು ಪೇ ಮಾಡೋವಾಗಿಲ್ವಾ? ಖಂಡಿತ ಇಲ್ಲ. ಹೇಗೆ ಅಂತ ನೋಡುವಂಥದ್ದಾದ್ರೆ ಈಗ ಸದ್ಯ ಹಳೆಯ ಕಾರ್ಡ್ ಇರುವವರು ಹೊಸ ಕಾರ್ಡ್ ಅನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ಜೊತೆಗೆ ಹೊಸ ಕಾರ್ಡ್ಗಾಗಿ ಅರ್ಜಿಯನ್ನ ಹಾಕುವಂಥದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಫೀಸ್ಗಳನ್ನ ಕಟ್ಟುವಂಥ ಅಗತ್ಯ ಕೂಡ ಇರೋದಿಲ್ಲ. ಈ ಯೋಜನೆ ಪ್ಯಾನ್ ಸೇವೆಗಳನ್ನ ಡಿಜಿಟಲೀಕರಣಗೊಳಿಸಲಾಗುತ್ತೆ, ಜೊತೆಗೆ ಮತ್ತಷ್ಟು ಸುವ್ಯವಸ್ಥಿತವಾಗಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಬಳಕೆದಾರರ ಅನುಕೂಲಕ್ಕೋಸ್ಕರ ಅಂತಾನೆ ಈ ಒಂದು ಪೇಪರ್ಲೆಸ್ ಆನ್ಲೈನ್ ಪ್ರಕ್ರಿಯೆಯನ್ನ ರಚಿಸ್ತಾ ಇರುವಂಥದ್ದು. ಪ್ಯಾನ್ ಕಾರ್ಡ್ ವ್ಯವಸ್ಥೆಯಲ್ಲಿ ಮತ್ತಷ್ಟು ಡಿಜಿಟಲೀಕರಣ ಜೊತೆಗೆ ಸರ್ಕಾರದ ಎಲ್ಲಾ ರೀತಿಯಾದಂತಹ ದಾಖಲೆಗಳೇನಿರುತ್ತೆ ಈ ಒಂದು ಪ್ಯಾನ್ ಕಾರ್ಡ್ ಇದರಲ್ಲಿ ಮಾಹಿತಿಯನ್ನ ಲಭ್ಯವಾಗಿಸುತ್ತೆ ಅನ್ನುವಂಥದ್ದು. ಇದರಿಂದಾಗಿ ಅರ್ಹರಿಗೆ ಈ ಸೌಲಭ್ಯಗಳನ್ನು ಸಿಗೋದಕ್ಕೆ ಸಾಕಷ್ಟು ಇದೊಂದು ರೀತಿ ನೆರವಾಗುತ್ತೆ ಅಂತಾನೆ ಹೇಳಬಹುದು. ಇನ್ನು ಪ್ಯಾನ್ 2.0 ಡೇಟಾ ಸ್ಥಿರತೆ ಅಂದ್ರೆ ಪರಿಸರ ಪ್ರಕ್ರಿಯೆಗಳಾಗಿರ್ಬೋದು, ಜೊತೆಗೆ ಏನು ಮೂಲ ಸೌಕರ್ಯ ಭದ್ರತೆ ಅಂತ ಹೇಳ್ತಾರೆ ಆ ವೆಚ್ಚಗಳನ್ನ ನಿರ್ವಹಿಸುವಂಥದ್ದನ್ನ ಕೂಡ ಇದು ಮತ್ತಷ್ಟು ಇಂಪ್ರೂವೈಸೇಷನ್ ಮಾಡಿಕೊಡುತ್ತೆ. ಪ್ಯಾನ್ 2.0 ಯೋಜನೆಯಿಂದಾಗಿ ಡೇಟಾಗಳ ಮಾಹಿತಿ, ತೆರಿಗೆ ಮಾಹಿತಿ ವ್ಯವಸ್ಥೆ ಸೇರಿದಂತೆ ಪ್ಯಾನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲಾ ರೀತಿಯಾದಂತಹ ಕೆಲಸಗಳು ಬಹಳನೇ ಸುಲಭವಾಗಿ ಇದರಿಂದ ಆಗುವಂಥದ್ದು. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸಂಪುಟ ಈಗಾಗಲೇ ಅನುಮೋದನೆಯನ್ನ ಕೊಟ್ಟಿದೆ. ಪ್ಯಾನ್ ಕಾರ್ಡ್ಗಳು ಹೆಚ್ಚಿನ ಕಾರ್ಯಕ್ಷಮತೆ ಜೊತೆಗೆ ಭದ್ರತೆ ಕೂಡ ಇರುತ್ತೆ. ಯಾಕೆಂದ್ರೆ ಇದರಲ್ಲಿ QR ಕೋಡ್ ಅನ್ನ ಹೊಸದಾಗಿ ಅಳವಡಿಸಲಾಗಿದೆ ಅಂತ ಕೂಡ ಹೇಳಲಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು 2-3 ದಿನಗಳ ಹಿಂದೆ ನಡೆದಂತಹ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಅಂದ್ರೆ ನಾವೇನು CCEA ಅಂತ ಹೇಳಿ ಕರಿತೀವಿ ಆ ಒಂದು ಸಭೆಯಲ್ಲಿ ಪ್ಯಾನ್ 2.0 ಯೋಜನೆಯನ್ನ ಆರಂಭ ಮಾಡಬೇಕು ಅಂತ ಹೇಳಿ ಅನುಮೋದನೆ ಕೂಡ ಕೊಡಲಾಗಿರುವಂಥದ್ದು. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆಯಿಂದಾಗಿ ಅಸ್ತಿತ್ವದಲ್ಲಿರುವಂತಹ ಪ್ಯಾನ್ ವ್ಯವಸ್ಥೆ ಏನಿದೆ ಹೆಚ್ಚಿನ ಅಪ್ಡೇಟ್ ಅನ್ನ ಇದು ಪಡ್ಕೊಳ್ಳುವಂಥದ್ದು. ಅಂದ್ರೆ ಪ್ಯಾನ್ 2.0 ಯೋಜನೆ ತಂತ್ರಜ್ಞಾನದ ಮೂಲಕ ಅಂದ್ರೆ ಈಗಿರುವಂತಹ ಟೆಕ್ನಾಲಜಿ ಏನಿದೆ ಅದನ್ನ ಬಳಸಿಕೊಂಡು ತೆರಿಗೆದಾರರ ನೋಂದಣಿ ಸೇವೆ ಏನಿದೆ ಅದರಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನ ತರೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಜೊತೆಗೆ
ಟ್ಯಾಕ್ಸ್ ಕಟ್ಟುವಂಥವ್ರು ಅಂದರೆ ತೆರಿಗೆದಾರರು ಅನೇಕ ರೀತಿಯಾದಂತಹ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ತಾ ಹೋಗ್ತಾರೆ. ಸುಲಭವಾಗಿ ಸೇವೆಗಳನ್ನು ಪಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಜೊತೆಗೆ ತ್ವರಿತವಾಗಿ ಸೇವೆಗಳನ್ನು ಪಡೆದುಕೊಳ್ಳಬಹುದು. ಇದರಲ್ಲಿ ಗುಣಮಟ್ಟವನ್ನು ಕೂಡ ಸುಧಾರಣೆ ಮಾಡಲಾಗಿದೆ ಅಂತ ಹೇಳಿರುವಂಥದ್ದು. ಪ್ಯಾನ್ 2.0 ಪ್ರಸ್ತುತ ಪ್ಯಾನ್ ವ್ಯವಸ್ಥೆಯ ಮುಂದುವರೆದ ಆವೃತ್ತಿ ಅಂದರೆ ಇಂಪ್ರೂವೈಸೇಷನ್ ವರ್ಷನ್. ಈಗೇನು ನಾವು ಪ್ಯಾನ್ ಕಾರ್ಡ್ ಬಳಸ್ತಾ ಇದೀವೋ ಅದರಲ್ಲೇ ಸ್ವಲ್ಪ ಟೆಕ್ನಾಲಜಿಯನ್ನು ಮತ್ತಷ್ಟು ಇಂಪ್ರೂವೈಸೇಷನ್ ಮಾಡಿದ್ದಾರೆ. ಜೊತೆಗೆ ಪ್ಯಾನ್ ನೋಂದಣಿಯನ್ನು ಸುಲಭವಾಗಿ ಮಾಡೋದಕ್ಕೆ ಜೊತೆಗೆ ತೆರಿಗೆದಾರರಿಗೆ ಸಹಾಯ ಆಗುವಂತಹ ದೃಷ್ಟಿಯಿಂದ ಇದನ್ನ ರೂಪಿಸಿರ್ತೀವಿ ಅಂತ ಕೂಡ ಹೇಳಲಾಗಿದೆ. ಹಾಗಿದ್ರೆ ಹೊಸ ಪ್ಯಾನ್ ಕಾರ್ಡ್ ಹೇಗಿರುತ್ತೆ, ಯಾವ ರೀತಿಯಾಗಿ ಇದು ಉಪಯೋಗ ಆಗುತ್ತೆ, ಆ ಒಂದು ಮಾಹಿತಿ. ಈಗ ಹೊಸ ಪ್ಯಾನ್ ಕಾರ್ಡ್ ಹಳೆಯದಕ್ಕಿಂತ ಹೆಚ್ಚು ಭಿನ್ನವಾಗೇ ಇರುತ್ತೆ. ಅಂದರೆ ಬಹಳಷ್ಟು ಹೊಸ ರೀತಿಯಾದಂಥ ತಂತ್ರಜ್ಞಾನ ನಾನು ಆಗಲೇ ಹೇಳಿರೋ ರೀತಿಯಲ್ಲಿ. ಜೊತೆಗೆ ಹೊಸ ಪ್ಯಾನ್ ಕಾರ್ಡ್ಗಳು QR ಕೋಡನ್ನು ಕೂಡ ಒಳಗೊಂಡಿರುವಂಥದ್ದು. ಇದಕ್ಕಾಗಿ ಪೇಪರ್ ಲೈನ್ ಅಂದರೆ ಆನ್ಲೈನ್ ಪ್ರಕ್ರಿಯೆಯನ್ನು ಕೂಡ ಇದರಲ್ಲಿ ಬಳಸಲಾಗಿದೆ. ಅತ್ಯಂತ ಮುಖ್ಯವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಜನರು ಇದಕ್ಕಾಗಿ ಪ್ರತ್ಯೇಕವಾಗಿ ಹಣವನ್ನೇನು ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಜನ QR ಕೋಡ್ನೊಂದಿಗೆ ಪ್ಯಾನ್ಗಾಗಿ ಪ್ರತ್ಯೇಕವಾಗಿ ಖರ್ಚು ಮಾಡುವಂಥ ಅಗತ್ಯ ಕೂಡ ಇರೋದಿಲ್ಲ. ಸ್ಕ್ಯಾನರ್ ಅಳವಡಿಸಲಾಗಿರುವಂತಹ ಹೊಸ ಪ್ಯಾನ್ ಕಾರ್ಡ್ ಏನಿದೆ ಇದರಲ್ಲಿ ಡೇಟಾ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಅನ್ನುವಂಥ ಅಂಶವನ್ನು ಗಮನಿಸಬೇಕು. ಇನ್ನು ಪ್ಯಾನ್ ಕಾರ್ಡ್ ಹಳೆದಕ್ಕೂ ಹೊಸದಕ್ಕೂ ಎಷ್ಟು ಭಿನ್ನತೆ ಇದೆ, 2.0 ಎಷ್ಟು ವಿಭಿನ್ನವಾಗಿರುತ್ತೆ ಅಂತ ನೋಡುವಂಥದ್ದಾದ್ರೆ, ಕೇಂದ್ರ ಸಚಿವ ಸಂಪುಟ ಪ್ಯಾನ್ 2.0 ಯೋಜನೆಯ ಅನುಮೋದನೆಯನ್ನ ಈಗಾಗಲೇ ಕೊಟ್ಟಿರುವಂಥದ್ದು. ಈ ಯೋಜನೆಯ ಉದ್ದೇಶ ಪ್ಯಾನ್ ಕಾರ್ಡ್ ಅನ್ನ ಹೆಚ್ಚು ಸುರಕ್ಷಿತಗೊಳಿಸೋದು, ಜೊತೆಗೆ ತೆರಿಗೆದಾರರ ಶಾಶ್ವತ ಖಾತೆ ಸಂಖ್ಯೆ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ನಾವೇನ್ ಹೇಳ್ತೀವಿ, ಇದನ್ನ ಎಲ್ಲಾ ಸರ್ಕಾರಿ ಏಜೆನ್ಸಿಗಳಿಗೆ ಸಾಮಾನ್ಯ ವ್ಯಾಪಾರ ಗುರುತಿಸುವಿಕೆಗಾಗಿ ಬಳಸುವಂತಹ ಪ್ರಕ್ರಿಯೆ. ಈ ಒಂದು ಪ್ರಕ್ರಿಯೆಯನ್ನ ಮತ್ತಷ್ಟು ಈಸಿ ಮಾಡುವಂತಹ ಕಾರಣಕ್ಕೋಸ್ಕರ ಇದನ್ನ ಮಾಡಲಾಗಿರುವಂಥದ್ದು. ಇದರೊಂದಿಗೆ ಪ್ಯಾನ್ ಕಾರ್ಡ್ನ ಉತ್ತಮ ಗುಣಮಟ್ಟದ ಜೊತೆಗೆ ಅದರ ಸೇವೆಯನ್ನ ಸುಲಭ ಮತ್ತೆ ಮತ್ತಷ್ಟು ವೇಗವಾಗಿ ಮಾಡಬಹುದು. ಹೊಸ ಪ್ಯಾನ್ ಕಾರ್ಡ್ ಹಳೆಯ ಪ್ಯಾನ್ ಕಾರ್ಡ್ಗಳಿಗಿಂತ ಸಾಕಷ್ಟು ಭಿನ್ನವಾಗಿರುತ್ತೆ ಅಂತಾನೆ ಹೇಳಲಾಗುತ್ತೆ. ಹಾಗಿದ್ರೆ ನಾನು ಆಗ್ಲೇ ಹೇಳಿದೆ ಹೊಸ ಪ್ಯಾನ್ ಕಾರ್ಡ್ ಅಲ್ಲಿ QR ಕೋಡ್ ಇರುತ್ತೆ ಅಂತ ಹೇಳಿ, ಉಚಿತವಾಗಿ ಅದು ಕೂಡ ಸಿಗುವಂಥದ್ದು. ಈ ಬಗ್ಗೆ ಮಾಹಿತಿ ಕೊಡುವಂಥದ್ದಾದ್ರೆ, ಪ್ಯಾನ್ 2.0 ಯೋಜನೆಯ ಕುರಿತಾಗಿ ಪ್ರಶ್ನೆಗಳಿಗೆ ಈಗಾಗಲೇ ಅಶ್ವಿನಿ ವೈಷ್ಣವ್ ಅವರು ಸ್ಪಷ್ಟವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ಯಾನ್ 2.0 ಯೋಜನೆಯ ಅಡಿಯಲ್ಲಿ ಭಾರತೀಯರು ಮತ್ತೊಮ್ಮೆ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತ ಅಗತ್ಯ ಕೂಡ ಏನು ಇರೋದಿಲ್ಲ. ಅಂದ್ರೆ ಈಗೇನು ಹಳೆ ಪ್ಯಾನ್ ಕಾರ್ಡ್ ಅನ್ನ ಬಳಸ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ಕೊಳ್ಬಹುದು. ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗಿರುವಂತಹ ಪ್ಯಾನ್ ಕಾರ್ಡ್ಗಳೇನಿದೆ ಇದು ಹೊಸ ರೀತಿಯಾದ QR ಕೋಡ್ ಜೊತೆಗೆ ಉಚಿತವಾಗಿ ನವೀಕರಣ ಆಗಿರುವಂಥದ್ದು ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ಬಹಿರಂಗಪಡಿಸಿದ್ದಾರೆ. ಈ ಒಂದು ಹೊಸ ಪ್ಯಾನ್ ಕಾರ್ಡ್ನ ಅಪ್ಡೇಟ್ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.